ನಟ ಧನ್ವೀರ್ ಅಭಿನಯದ ವಾಮನ ಸಿನಿಮಾದ ಟ್ರೇಲರ್ ಅನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಲಾಂಚ್ ಮಾಡಿ ಚಿತ್ರತಂಡಕ್ಕೆ ವಿಶ್ ಮಾಡಿದ್ದಾರೆ. ಕಷ್ಟ ಕಾಲದಲ್ಲಿ ತನ್ನ ಜೊತೆ ನಿಂತ ಧನ್ವೀರ್ ಸಿನಿಮಾಗೆ ದರ್ಶನ್ ಹಾಗೂ ಅವರ ಪತ್ನಿ ವಿಜಯಲಕ್ಷ್ಮಿ ಜೊತೆ ನಿಂತಿದ್ದಾರೆ. ಟ್ರೇಲರ್ ಲಾಂಚ್ ಮಾಡಿ ದರ್ಶನ್ ಹೇಳಿದ್ದೇನು, ದರ್ಶನ್ ನೆಚ್ಚಿನ ಮುದ್ದು ರಾಕ್ಷಸಿ ಯಾರು, ಅದರ ಸ್ಟೋರಿ ಇಲ್ಲಿದೆ. ವಾಮನ ಟ್ರೇಲರ್ ಲಾಂಚ್ ಮಾಡಿದ ಚಾಲೆಂಜಿಂಗ್ ಸ್ಟಾರ್ ಕಷ್ಟ ಕಾಲದಲ್ಲಿ ಜೊತೆ ನಿಂತ ಧನ್ವೀರ್ ಬೆನ್ ಹಿಂದೆ ದಾಸನ ಭಕ್ತಗಣ. ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ಮಾಡೋಲ್ಲ. ಧನ್ವೀರ್ ಹಾಗೂ ರೀಶ್ಮಾ ನಾಣಯ್ಯ ನಟಿಸಿರುವ ವಾಮನ ಸಿನಿಮಾದ ಟ್ರೇಲರ್ ಅದ್ಧೂರಿಯಾಗಿ ರಿಲೀಸ್ ಆಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಟ್ರೇಲರ್ ಅನ್ನ ರಿಲೀಸ್ ಮಾಡಿ ಚಿತ್ರತಂಡಕ್ಕೆ ಹಾಗೂ ಧನ್ವೀರ್ಗೆ ಶುಭ ಹಾರೈಸಿದ್ದಾರೆ. ಧನ್ವೀರ್ ಅವರ ನಟನೆ, ವಿಭಿನ್ನ ಕಥೆಯನ್ನ ಮೆಚ್ಚಿಕೊಂಡಿರುವ ದರ್ಶನ್ ಈ ವೇಳೆ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ನನಗೆ ಮುದ್ದು ರಾಕ್ಷಸಿ ಸಾಂಗ್ ಇಷ್ಟ. ನಾನು ನನ್ನ ಹೆಂಡತಿಗೆ ಮನೆಯಲ್ಲಿ ಕೋಪ ಮಾಡಿಕೊಂಡಾಗ ಮುದ್ದು ರಾಕ್ಷಸಿ ತರ ಕಾಣ್ತೀಯಾ ಅಂತೀನಿ ಅಂದ್ರು. ಅಲ್ಲದೆ ಕನ್ನಡ ಸಿನಿಮಾವನ್ನೇ ಮಾಡೋದು, ಕನ್ನಡ ಬಿಟ್ಟು ಬೇರೆ ಸಿನಿಮಾ ಮಾಡಲ್ಲ ಎಂದು ದಚ್ಚು ಶಪಥ ಮಾಡಿದ್ರು. ತಾಯಿ ಸೆಂಟಿಮೆಂಟ್ ಇರೋಂಥ ಸಿನಿಮಾ, ತಾಯಿಗೋಸ್ಕರ, ಪ್ರೀತಿಗೋಸ್ಕರ. ಸೊ ಒಬ್ಬ ಹೆಂಗೆಲ್ಲ ಟರ್ನ್ ಆಗ್ತಾನೆ, ಏನೇನೆಲ್ಲ ಮಾಡ್ತಾನೆ. ಸೊ ಅದ್ರಲ್ಲಿ ಆಕ್ಚುಲಿ ನನಗೆ ತುಂಬಾ ಇಷ್ಟವಾದ ಸಾಂಗ್ ಅಂದ್ರೆ ಆ ಮುದ್ದು ರಾಕ್ಷಸಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಎಲ್ಲಿಂದ ಹುಡುಗದಪ್ಪ ಈ ತರ ತುಂಬಾ ಚೆನ್ನಾಗಿದೆ ಅಂತ. ಸೊ ನಾನು ಕೂಡ ಆಕ್ಚುಲಿ ಮನೇಲಿ ನನ್ನ ಹೆಂಡತಿಗೆ ರೇಗಿಸ್ತಾ ಇರ್ತೀನಿ, ಅವಳ ಸ್ವಲ್ಪ ಕೈ ಆಗಂದ್ರೆ ಮುದ್ದು ರಾಕ್ಷಸಿ ತರ ಇದೆ ಕಣೆ. ಸೊ ಆ ತರ. ಸೊ ಒಂದೊಳ್ಳೆ ಎಂಟರ್ಟೈನ್ ಮೂವಿ. ನಾನೆಲ್ಲ ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳ್ಳೋದು ಒಂದೇ, ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಇವುಗಳು ಕೊಟ್ಟರೆ ಆಶೀರ್ವಾದದಿಂದ ತೊಡಕೆ ಮಾಡ್ಕೊಂಡಿದೀವಿ. ಕಡೆಗೆ ಹಸು ಇಸು ಹಾಕೊಂಡು ಅಲ್ಲೇ ಇರ್ತೀವಿ. ಬಟ್ ಯಾವತ್ತಿದ್ರು ಕನ್ನಡಕ್ಕೆ ಸಿನಿಮಾ ಮಾಡೋದು, ಕನ್ನಡ ಸಿನಿಮಾನೇ ಮಾಡೋದು. ಯಾಕಂದ್ರೆ ಇದೇ ಚಿತ್ರರಂಗನೇ, ಇನ್ನು ಇದನ್ನ ಬಿಟ್ಟು ಬೇರೆ ಯಾವುದೇ ತರದ ಆಟಗಳು ನಮ್ಗೆ ಗೊತ್ತು. ಈ ಹಿಂದೆ ವಾಮನ ಸಿನಿಮಾದ ಹಾಡೊಂದನ್ನ ಬಿಡುಗಡೆ ಮಾಡುವ ಮೂಲಕ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಚಿತ್ರಕ್ಕೆ ಸಪೋರ್ಟ್ ಮಾಡಿದ್ರು. ಇದೀಗ ವಾಮನ ಸಿನಿಮಾ ಭರ್ಜರಿ ಆಕ್ಷನ್ ಟ್ರೇಲರ್ ಅನ್ನ ದರ್ಶನ್ ರಿಲೀಸ್ ಮಾಡಿದ್ದಾರೆ. ಈ ಇವೆಂಟ್ಗೆ ಇಡೀ ದರ್ಶನ್ ಅಭಿಮಾನಿ ಬಳಗ ಸಾಕ್ಷಿಯಾಗಿದೆ. ರಾಜಸ್ಥಾನದಲ್ಲಿ ಡೆವಿಲ್ ಶೂಟಿಂಗ್ ಇರೋ ಕಾರಣದಿಂದ ಡಿಜಿಟಲ್ ಮೂಲಕವೇ ವಾಮನ ಟ್ರೇಲರ್ ಲಾಂಚ್ ಮಾಡಿ ಇಂಡಸ್ಟ್ರಿಯ ಬಗ್ಗೆ ಸಾಕಷ್ಟು ಮಾತುಗಳನ್ನಾಡಿದ್ದಾರೆ. ಇನ್ನು ದರ್ಶನ್ ಬಗ್ಗೆ ನಟ ಧನ್ವೀರ್ ಕೂಡ ಮಾತನಾಡಿದ್ದಾರೆ. ಮೊದಲನೇದಾಗಿ ನಾನಿಬ್ಬರು ಬಗ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ನಾನು ಹೇಳಿದೆ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಕ್ಚುಲಿ ಒಂದು ಕಾರ್ಯಕ್ರಮ ಬರೋ ಉದ್ದೇಶ ಇತ್ತು, ಅವರದ್ದು ತುಂಬಾನೇ ಆಸೆ ಇತ್ತು. ಬಟ್ ನಮ್ಮ ಅಣ್ಣನ ಗೊತ್ತಲ್ಲ, ನಿರ್ಮಾಪಕರಿಗೆ ಆಗಬಾರ್ದು, ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು, ನಿರ್ಮಾಪಕರು ಚೆನ್ನಾಗಿರ್ಬೇಕು ಅಂತ ಪಾಪ ಅಲ್ಲಿ ಶೂಟಿಂಗ್ಗೆ. ಟ್ರೇಲರ್ ಲಾಂಚ್ ಇವೆಂಟ್ನಲ್ಲಿ ಹಿರಿಯ ನಟರಾದ ಸಂಪತ್, ನಟಿ ತಾರಾ, ನಟಿ ಚಿತ್ಕಲಾ ಬಿರಾದಾರ, ನಾಯಕ ನಟಿ ರೀಶ್ಮಾ ನಾಣಯ್ಯ, ಪೆಟ್ರೋಲ್ ಪ್ರಸನ್ನ ಸಿನಿಮಾದ ಇವೆಂಟ್ನಲ್ಲಿ ಭಾಗಿಯಾಗಿದ್ರು. ಧನು ಯಲಗಚ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.